ಜನಗಳ ಹೃದಯದಲ್ಲಿ ಶಾಶ್ವತವಾಗಿ ಉಳಿದಿದೆ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು 94ನೇ ಇಸ್ವಿಯಲ್ಲಿ ಇವತ್ತೇನು ಸಾಕಷ್ಟು ITBT ಸೆಕ್ಟರ್ಗೆ ಖ್ಯಾತಿಯನ್ನ ಹೊಂದಿರತಕ್ಕಂಥ ಬೆಂಗಳೂರು ನಗರ, ಅಂದಿನ ಕಾಲಘಟ್ಟದಲ್ಲಿ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಸಿಂಗಾಪುರಿನ ಸರ್ಕಾರದ ಜೊತೆಯಲ್ಲಿ ಮಾತನಾಡಿ ಒಂದು ಖಾಸಗಿಯ ಒಂದು ಕಂಪ್ನಿಯನ್ನ ವೈಟ್ ಫೀಲ್ಡ್ ನಲ್ಲಿ ITPL ನಲ್ಲಿ 69 ಎಕರೆ ಭೂಮಿಯನ್ನ ಕೊಡುವ ಮೂಲಕ 40,000 ಜನ ಯುವಕರಿಗೆ ಅಂದಿನ ಕಾಲದಲ್ಲಿ ಉದ್ಯೋಗವನ್ನ ಕೊಡ್ತಕ್ಕಂಥ ಕೆಲಸ ಮಾಡಿದ್ದು ಇದೇ ಪುಣ್ಯಾತ್ಮ ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಅಲ್ಲಿಂದ ನಿಮಗೆ ಇತಿಹಾಸ ಗೊತ್ತಿದೆ. ಮತ್ತಷ್ಟು ಪ್ರೋತ್ಸಾಹವನ್ನ ಕೊಡಬೇಕು. ITBT ಸೆಕ್ಟರ್ ಇಡೀ ದೇಶದಲ್ಲಿ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಸ್ಥಾಪನೆ ಆಗಬೇಕು ಅಂತಕ್ಕಂಥ ಕಲ್ಪನೆಯಿಂದ ಒಂದು ಕನಸನ್ನ ಒತ್ತಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತೆರಿಗೆ ವಿನಾಯಿತಿಯನ್ನ ಘೋಷಣೆಯನ್ನ ಮಾಡ್ತಾರೆ, ಟ್ಯಾಕ್ಸ್ ಹಾಲಿಡೇನ ಡಿಕ್ಲೇರ್ ಮಾಡ್ತಾರೆ. ಅದರಿಂದ ಇವತ್ತು ಬೆಂಗಳೂರು ನಗರದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಹೆಸರಾಂತ ಕಂಪನಿಗಳು ಇವತ್ತು ಬೆಂಗಳೂರು ಅಂತಕ್ಕಂಥ ನಗರದಲ್ಲಿ ಸ್ಥಾಪನೆ ಆಗುವ ಮೂಲಕ ಸಾಕಷ್ಟು ಜನ ಯುವಕರಿಗೆ ಇಂದಿನ ದಿನದವರೆಗೂ ಕೂಡ ಉದ್ಯೋಗ ಸೃಷ್ಟಿಯಾಗಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಇವತ್ತು ಮಾತನಾಡ್ತೇವೆ. ಪ್ರತಿನಿತ್ಯ ಬೆಂಗಳೂರು ನಗರದಲ್ಲಿ ಓಡಾಡ್ತಕ್ಕಂಥ ಬೆಂಗಳೂರು ನಗರದ ಜನತೆಯ ಮೊದಲನೇ ಸಮಸ್ಯೆ ಏನಪ್ಪಾ ಅಂದ್ರೆ ಟ್ರಾಫಿಕ್ಕಿನ ಸಮಸ್ಯೆ. ನೀವು ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರು ಗಂಟುಗಟ್ಲೆ ನೀವು ನಿಮ್ಮ 2 ವೀಲರ್ಗಳಲ್ಲಿ, ನಿಮ್ಮ 4 ವೀಲರ್ಗಳಲ್ಲಿ, ಅಥವಾ ನೀವೇನು ಒಂದು ಮೆಟ್ರೋನಲ್ಲಿ ಹೋಗ್ತಕ್ಕಂಥದ್ದು ಒಂದು ಬಿಟ್ರೆ ಇವತ್ತು ಬಸ್ಗಳಲ್ಲಿ ಕೂಡ ನೀವು ಪ್ರಯಾಣವನ್ನ ಮಾಡಬೇಕಾದ್ರೆ ಗಂಟುಗಟ್ಲೆ ನೀವು ಟ್ರಾಫಿಕ್ ನ ಸಮಸ್ಯೆಗೆ ಒಳಗಾಗಿದ್ದೀರಿ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬೆಂಗಳೂರು ನಗರದಲ್ಲಿ ಫ್ಲೈಓವರ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ತಂದಂಥದ್ದು ಸಿರ್ಸಿ ಫ್ಲೈಓವರ್. ಬಹುಶಃ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕಾಲ್ಗಟ್ಟದಲ್ಲಿ ಬೆಂಗಳೂರು ನಗರಕ್ಕೆ ಮೊದಲನೆಯ ಫ್ಲೈಓವರ್ ಆದಂಥದ್ದು. ಬಹುಶಃ ಅದು ಒಂದು ದೊಡ್ಡ ಇತಿಹಾಸ. ಈಗ ಬೇಸಿಗೆಗಾಲ ಬಂದಿದೆ. ಈಗ ಎಲ್ಲ ಜನಕ್ಕೆ, ಬೆಂಗಳೂರು ನಗರದ ಜನಕ್ಕೆ ಬೇಕಾಗಿರ್ತಕ್ಕಂಥದ್ದು ಕುಡಿಯುವ ನೀರು. ಆ ಕುಡಿಯುವ ನೀರನ್ನು ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರು 4ನೇ ಹಂತದ ಕಾವೇರಿಯ ಜಲದಿಂದ ಇವತ್ತು ಬೆಂಗಳೂರು ನಗರಕ್ಕೆ ನೀರನ್ನ ಕೊಡ್ತಕ್ಕಂಥ ಕೆಲಸವೂ ಕೂಡ ಆದಂಥದ್ದು ಅವರ ಒಂದು ಕಾಲ್ಗಟ್ಟದಲ್ಲಿ. ಬಹುಶಃ ನಾವು ಮಾತನಾಡ್ತಾ ಹೋದ್ರೆ ಒಂದು 100 ಪುಟಗಳು 1000 ಪುಟಗಳಷ್ಟು ಇವತ್ತು ದೇವೇಗೌಡರು ಸಾಹೇಬರ ಒಂದು ಸಾಧನೆ ಬೆಂಗಳೂರು ನಗರಕ್ಕೆ ನಿಜಕ್ಕೂ ಕೂಡ ಸೂರ್ಯ ಚಂದ್ರ ಹುಟ್ಟತಕ್ಕಂಥದ್ದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ. ಸನ್ಮಾನ್ಯ ದೇವೇಗೌಡರ ಬೆಂಗಳೂರು ನಗರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆನ ಯಾರು ಕೂಡ ಅಳಿಸ್ಲಿಕ್ಕಾಗೋದಿಲ್ಲ, ಮರೆಮಾಚಲಿಕ್ಕಾಗೋದಿಲ್ಲ. ಅದರ ಮುಂದುವರೆದ ಭಾಗದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಟ್ಟದಲ್ಲಿ ಅತ್ಯಂತ ಅಲ್ಪಾವಧಿಯ ಸರ್ಕಾರ, 20 ತಿಂಗಳ ಕಾಲ್ಗಟ್ಟದಲ್ಲಿ ಆ ಒಂದು ಸರ್ಕಾರ, ಕುಮಾರಣ್ಣ ಅವರು ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ BBMPಯನ್ನ ರಚನೆ ಮಾಡ್ತಾರೆ. 7 ನಗರಸಭೆ 110 ಹಳ್ಳಿಗಳನ್ನ ಸೇರಿ BBMPಯನ್ನ ರಚನೆ ಮಾಡುವ ಮೂಲಕ ಬೆಂಗಳೂರಿನ ಅಭಿವೃದ್ಧಿಯ ದಿಕ್ಕಿಗೆ ಕೊಂಡೊಯ್ತಕ್ಕಂಥದಕ್ಕೆ ಕೆಲಸ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಟ್ಟದಲ್ಲಿ ಆಗಿರ್ತಕ್ಕಂಥದ್ದು. ಜೊತೆಯಲ್ಲಿ ಮೆಟ್ರೋ ಅಂತಕ್ಕಂಥದ್ರ ಬಗ್ಗೆ ನಾವು ಇವತ್ತೇನು ಚರ್ಚೆಯನ್ನ ಮಾಡ್ತೇವೆ, ಅದಕ್ಕೆ ಹಸಿರು ನಿಶಾನೆಯನ್ನ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಟ್ಟದಲ್ಲಿ ಶಂಕುಸ್ಥಾಪನೆಯನ್ನ ಮಾಡುವ ಮೂಲಕ ಮೆಟ್ರೋಗೆ ಚಾಲನೆಯನ್ನ ಕೊಟ್ಟಂಥದ್ದು. ಈ ರೀತಿ ಮಾತನಾಡ್ತಾ ಹೋದ್ರೆ ಬಹುಶಃ ಈ ವೇದಿಕೆಯಲ್ಲಿ ಇನ್ನು ಗಂಟುಗಟ್ಲೆ ಪುಟಗಟ್ಲೆ ಇವತ್ತು ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣ ಅವರ ಸಾಧನೆಗಳನ್ನ ಎಳೆಯಾಗಿ ಬಿಡಿಸಿ ತಿಳಿಸಬಹುದು. ಆದ್ರೆ ಇವತ್ತು ನಮ್ಮ ಮುಂದೆ ಬಂದಿರತಕ್ಕಂಥ ಯಕ್ಷ ಪ್ರಶ್ನೆ ಏನಪ್ಪಾ ಅಂದ್ರೆ, ಕಾಂಗ್ರೆಸ್ನ ಈ ಒಂದು ಆಡಳಿತದಲ್ಲಿ ಇವತ್ತು ಬೆಂಗಳೂರು ನಗರ ಸಂಪೂರ್ಣವಾಗಿ ಅಭಿವೃದ್ಧಿ ಅಂತಕ್ಕಂಥದ್ದು ಕುಸಿದು ಹೋಗಿದೆ. ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಬೆಂಗಳೂರು ಅಂತಕ್ಕಂಥ ನಗರದಲ್ಲಿ ಬೆಂಗಳೂರಿನ ಜನತೆ ಅಭಿವೃದ್ಧಿಗೆ ವಂಚಿತರಾಗಿದ್ದಾರೆ. ಇವತ್ತು ಇದು ಕಾಂಗ್ರೆಸ್ನ ಏನು ಪಾಪ ಕುಮಾರಣ್ಣ ಅವರು BBMP ಅಂತಕ್ಕಂಥದ್ದನ್ನ ರಚನೆ ಮಾಡಿದ್ರು. ಇವತ್ತು ನಾವು ನೋಡ್ತಾ ಇದ್ದೇವೆ ಕಾಂಗ್ರೆಸ್ನವರ ಸಾಧನೆ ಏನಪ್ಪಾ ಅಂತ ಹೇಳಿದ್ರೆ, BBMP ಅಂತಕ್ಕಂಥದ್ದನ್ನ ಇವತ್ತು ಹೆಸರು ಬದಲಾವಣೆ ಮಾಡಿ GBA ಅಂತಕ್ಕಂಥದ್ದನ್ನ ಹೊಸದಾಗಿ ನೇಮಕಾತಿ ಮಾಡಿ ಘೋಷಣೆ ಮಾಡಿದ್ದಾರೆ. G ಅಂದ್ರೆ ಏನಪ್ಪಾ ಅಂದ್ರೆ ಗಾರ್ಬೇಜ್, B ಅಂದ್ರೆ ಏನಪ್ಪಾ ಅಂದ್ರೆ ಪಕ್ಕದ
ಆಂಧ್ರ ಪ್ರದೇಶಿನ ರಾಜ್ಯ, ಅಲ್ಲಿ ಒಂದು ಹೊಸ ಪಾಲಿಸಿನೇ ತಗೊಂಡು ಬಂದಿದ್ದಾರೆ ಅಲ್ಲಿರ್ತಕ್ಕಂಥ ಸರ್ಕಾರ. ಪೈಸೆ ಲೆಕ್ಕಾಚಾರದಲ್ಲಿ ಭೂಮಿಯನ್ನ ಕೊಡ್ತೇವೆ, ಕಂಪ್ನಿಗಳು ಬನ್ನಿ ಆಂಧ್ರ ಪ್ರದೇಶಕ್ಕೆ ಅಂತ ತುಂಬ ಹೃದಯದಿಂದ ಸ್ವಾಗತ ಮಾಡಿ ಕರೀತಾ ಇದ್ದಾರೆ. ಆದ್ರೆ ಪಾಪ ಇಲ್ಲಿ ಒಬ್ರು ಇದ್ದಾರೆ, ಮಹಾನ್ ನಾಯಕರು, ಉಪಮುಖ್ಯಮಂತ್ರಿಗಳು, ಬೆಂಗಳೂರು ನಗರದ ಉಸ್ತುವಾರಿ ಮಂತ್ರಿಗಳು. ಇತ್ತೀಚಿನ ದಿನಗಳಲ್ಲಿ ಒಂದು ಘಟನೆ ನಡೀತು. ಬಹುಶಃ ಇಲ್ಲಿ ಮಾಧ್ಯಮದ ಸ್ನೇಹಿತರು ಕೂತಿದ್ದಾರೆ, ನಾನೊಂದು ಪತ್ರಿಕಾಗೋಷ್ಠಿಯನ್ನ ಕರೆದು ಆ ಘಟನೆ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿದ್ದೆ. ಏನಪ್ಪ ಆ ಘಟನೆ ಅಂದ್ರೆ, ಔಟರ್ ರಿಂಗ್ ರೋಡ್ ನಲ್ಲಿ ಬೆಂಗಳೂರಿಗೆ ದೊಡ್ಡ ದೊಡ್ಡ ಕಂಪ್ನಿಗಳ ಕಡೆಯಿಂದ ಪ್ರತಿ ವರ್ಷವೂ ಕೂಡ ಸರ್ಕಾರಕ್ಕೆ ಒಂದು ತೆರಿಗೆ ಮೂಲದಲ್ಲಿ 800ರಿಂದ 900 ಕೋಟಿ ರೂಪಾಯಿಯಷ್ಟು ಟ್ಯಾಕ್ಸ್ ಕಲೆಕ್ಷನ್ ಅನ್ನ ಮಾಡ್ತಾರೆ. ಆದ್ರೆ ಅಂತ ಒಂದು ದೊಡ್ಡ ಕಂಪ್ನಿಗಳು ಇರ್ತಕ್ಕಂಥ ಆ ಒಂದು ಜಾಗದಲ್ಲಿ, ಆ ಒಂದು ಔಟರ್ ರಿಂಗ್ ರೋಡ್ ಅಲ್ಲಿ ಒಬ್ಬ ದೊಡ್ಡ ಕಂಪನಿಯ ಸಿಇಒ ಒಂದು ಎಕ್ಸ್ ಖಾತನಲ್ಲಿ ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಪ್ರತಿನಿತ್ಯ ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ನಮ್ಮ ಕಂಪ್ನಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಪ್ರತಿನಿತ್ಯ ಏನು ಮನೆಯಿಂದ ಆಫೀಸ್ಗೆ ಬರ್ತಾರೆ, ಆಫೀಸಿಂದ ಮನೆಗೆ ತೆರಳ್ತಾರೆ. ಇಲ್ಲಿ ರಸ್ತೆ ಯಾವುದು, ಅಥವಾ ಇಲ್ಲಿ ಚರಂಡಿ ಎಲ್ಲಿದೆ, ಅಥವಾ ಇಲ್ಲಿ ಯಾವ ರೀತಿ ನಾವು ಸಂಚರಿಸಬೇಕು ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಧೂಳು ಎದ್ದೇಳ್ತದೆ. ಮಗಕ್ಕೆ ಕರ್ಚೀಫ್ ಕಟ್ಕೊಂಡು, ಬಟ್ಟೆ ಕಟ್ಕೊಂಡು ನಮ್ಮ ಕಂಪ್ನಿಯವರು 2 ತಾಸು 2 ಗಂಟೆ ಇವತ್ತು ಪ್ರತಿನಿತ್ಯ ಮನೆಯಿಂದ ಆಫೀಸ್ಗೆ, ಆಫೀಸಿಂದ ಮನೆಗೆ ಸಂಚಾರ ಮಾಡ್ತಕ್ಕಂಥ ಪರಿಸ್ಥಿತಿ ಔಟರ್ ರಿಂಗ್ ರೋಡ್ ಅಲ್ಲಿ ನಿರ್ಮಾಣ ಆಗಿದೆ ಅಂತಕ್ಕಂಥ ಅಸಹಾಯಕದ ಮಾತುಗಳನ್ನ ಆ ಕಂಪನಿಯ ಒಬ್ಬ ಸಿಇಒ ಆಡದಂತ ಸಂದರ್ಭದಲ್ಲಿ ಈ ರಾಜ್ಯವನ್ನ, ಜೊತೆಯಲ್ಲಿ ಬೆಂಗಳೂರು ನಗರವನ್ನ ಪಾಪ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳ ಕಡೆಯಿಂದ ನಾವೆಲ್ಲ ಏನ್ ಅಪೇಕ್ಷೆಯನ್ನ ಇಟ್ಕೊಳ್ಬೇಕಾಗಿತ್ತು ಅಂತ ಕಂಪನಿಯ ಒಂದು ಸಿಇಒಗೆ ಸೌಹಾರ್ದಿತ್ವ ಕರೆದು ಭೇಟಿ ಮಾಡಿ, ಅಟ್ಲೀಸ್ಟ್ ಕನಿಷ್ಠ ಪಕ್ಷ ನನಗೊಂದು ಸಮಯ ಅವಕಾಶ ಕೊಡಿ, ಮುಂದಿನ ದಿನಗಳಲ್ಲಿ ಇವೆಲ್ಲವನ್ನ ಸರಿಪಡಿಸ್ಕೊಡ್ತೇನೆ, ಮತ್ತೆ ಇನ್ ಯಾವುದೇ ರೀತಿ ನೀವು ದುಡುಕಿ ನಿರ್ಧಾರವನ್ನ ತಗೊಂಡ್ಬೇಡಿ, ನಮ್ಮ ಬೆಂಗಳೂರು ನಗರದಲ್ಲೇ ಇರಬೇಕು ಅಂತಕ್ಕಂಥ ಆತ್ಮವಿಶ್ವಾಸವನ್ನ ಮೂಡಿಸ್ಬೇಕಾಗಿತ್ತು. ಅಥವಾ ಅವರ ಹೇಳಿಕೆ ಬಹುಶಃ ನ್ಯಾಷನಲ್ ಮೀಡಿಯಾಗಳೆಲ್ಲ ದೊಡ್ಡ ಚರ್ಚೆ ಆಯ್ತು. ಯಾವ ಒಂದು ಕಂಪ್ನಿ ಸಿಇಒ ಅವನ ಅಸಹಾಯಕತೆಯನ್ನ ಹೊರಗಾಕ್ತ, ಅವನನ್ನ ನೀನು ಬೇಕಾದ್ರೆ ಈ ಬೆಂಗಳೂರು ನಗರದಲ್ಲಿ ಇದ್ರಷ್ಟು ಬಿಟ್ರಷ್ಟು ನೀನು ಹೋಗಬಹುದು, ನನಗೆ ಬ್ಲಾಕ್ ಮೇಲ್ ಅಂತಕ್ಕಂಥದ್ದು ನಡೆಯೋದಿಲ್ಲ ಅಂತಕ್ಕಂಥ ಧಮಕಿಯನ್ನ ಹಾಕಿ ದೌರ್ಜನ್ಯವನ್ನ ಎಸೆತಾ ಇರ್ತಕ್ಕಂಥ ಪಾಪ ನಮ್ಮ ಉಪಮುಖ್ಯಮಂತ್ರಿಗಳು. ಇದನ್ನೇ ನೋಡ್ತಾ ಕಾದು ಕುಳ್ತಾ ಆಂಧ್ರ ಪ್ರದೇಶಿನ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡುರವರ ಸುಪುತ್ರರು ಅವರು ಅದಕ್ಕೆ ಮತ್ತೆ ಮರು ಟ್ವೀಟ್ ಅನ್ನ ಮಾಡ್ತಾರೆ. ಆ ಸಿಇಒ ಏನಿದ್ದಾರೆ, ಆ ಕಂಪನಿಯ ಸಿಇಒ, ಬನ್ನಿ ತುಂಬ ಹೃದಯದಿಂದ ಸ್ವಾಗತ ಮಾಡ್ತೇವೆ, ಆಂಧ್ರ ಪ್ರದೇಶಕ್ಕೆ ಬನ್ನಿ, ನೀವು ಕೇಳಿದ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೇವೆ, ನಿಮ್ಗೆ ಸಹಕಾರ ಕೊಡ್ತೇವೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಬೆಂಗಳೂರು ನಗರದ ಪರಿಸ್ಥಿತಿ ಎಲ್ಲಿಗೆ ತಗೊಂಡೋಗಿ ಒಡ್ಡಿದ್ದಾರೆ ಉಸ್ತುವಾರಿ ಮಂತ್ರಿಗಳು ಅಂತಕ್ಕಂಥದ್ದನ್ನ ಆಲೋಚನೆ ಮಾಡಬೇಕು. ಇನ್ನೊಂದು ಪಾಪ 3 ವರ್ಷದ ಹಿಂದೆ ಒಂದು ಮಾತು ಹೇಳಿದ್ರು, ಅದೆಂಥದೋ ಸ್ಕೈಡೆಕ್ ಕಟ್ತೀನಿ ಅಂತ ಹೇಳಿದ್ರು 3 ವರ್ಷದ ಹಿಂದೆ. ಇಲ್ಲಿವರೆಗೂ ಆ ಪುಣ್ಯಾತ್ಮ ಒಂದು ಇಟ್ಕೆ ಕಟ್ಟಕ್ಕಾಗಿಲ್ಲ, ಸ್ಕೈಡೆಕ್ ಬಹಳ ದೂರದ ಮಾತು. ನಾನು ಕೇಳ್ತಕ್ಕಂಥದ್ದು ಉಪಮುಖ್ಯಮಂತ್ರಿಗಳಿಗೆ, ಉಸ್ತುವಾರಿ ಮಂತ್ರಿಗಳಿಗೆ, ಅಲ್ಲಣ್ಣ ಸ್ಕೈಡೆಕ್ ಕಟ್ಟಿ ಏನು ಪ್ರಯೋಜನ ಇದೆ? ಕೆಳಗಡೆ ಭೂಮಿ ಮೇಲೆ ಪ್ರತಿನಿತ್ಯ ಸಮಸ್ಯೆನ ಎದುರಿಸ್ತಾ ಇರ್ತಕ್ಕಂಥ ಈ ಪುಣ್ಯಾತ್ಮರು ಬೆಂಗಳೂರು ನಗರದ ನಾಗರಿಕರ ಸಮಸ್ಯೆನೇ ನೀನು ಆಲಿಸ್ತಕ್ಕಂಥದಕ್ಕಾಗ್ತಾ ಇಲ್ಲ. ಇನ್ನಲ್ಲೆಲ್ಲೋ ಆಕಾಶದಲ್ಲಿ ನಿಂತ್ಕೊಂಡು ಕಸದ ರಾಶಿಯನ್ನ ಗಮನಿಸೋದಕ್ಕೆ, ಅಥವಾ ಏನು ರಸ್ತೆಯಲ್ಲಿ ಇವತ್ತು ಗುಂಡಿಗಳು ಬಿದ್ದಿದೆ ಅದನ್ನ ನೋಡೋದಕ್ಕೆ ನಾವು